बेळगावमध्ये यावर्षी संविधान शिल्पकार डॉक्टर बाबासाहेब आंबेडकर यांच्या 135व्या जयंतीनिमित्त अत्यंत स्मरणीय कार्यक्रम आयोजित करण्यासाठी महानगरपालिका सज्ज झाली आहे. केवळ मिरवणुकीपुरते मर्यादित न राहता शैक्षणिक क्रांतीच्या नव्या पर्वाची सुरुवात करण्याचा निर्धार यावेळी करण्यात आला आहे. महापौरांच्या अध्यक्षतेखाली आंबेडकर जयंतीनिमित्त पूर्वतयारी बैठक पार पडली. बेळगाव महानगरपालिकेच्या महापौर प्रीती कामकर यांच्या अध्यक्षतेखाली झालेल्या बैठकीत जयंती उत्सवाचा आराखडा तयार करण्यात आला. केवळ उत्सवापुरते मर्यादित न राहता डॉक्टर आंबेडकरांच्या शिक्षण या तत्वाची अंमलबजावणी करण्यासाठी दलित नेते मल्लेश चौगुले यांनी महानगरपालिकेसमोर पंचसूत्री मागणी मांडली. ಶಾಸಕರ ಜೊತೆ ಚರ್ಚೆ ಮಾಡಿದಾಗ ಅವರೆಲ್ಲ ಅವಾಯ್ಡ್ ಮಾಡಿ ನಿಮ್ಗೆ ಯಾರಿಗೆ ಏನೇನು ಬೇಕು ಯಾವ ರೀತಿಯಿಂದ ಸೌಲಭ್ಯಗಳು ಮಾಡಿಕೊಡ್ತೀವಿ. ಸೊ ನಾವು ಪ್ರತಿ ಸಲ ಸ್ಟಾರ್ಟಿಂಗ್ ಬೆಳಿಗ್ಗೆ ಈ ಸಲ ನಾಗ್ಪುರದಿಂದ ಮಲ್ಲೇಶ್ ಕೋಡಂಗಿ ನೇತೃತ್ವದಲ್ಲಿ ನಾಗ್ಪುರದಿಂದ ಜ್ಯೋತಿ ತೊಗೊಂಡ್ಬರ್ತಾರೆ ಸರ್. ಅದೊಂದು ವಿಶೇಷತೆ. ಅವರು 13 ತಾರೀಕು ಮಠ ಇಲ್ಲಿ ಮುಡ್ತಾರೆ. ಒಂದು 25 ಜನ ಹೋಗ್ತಾರೆ ಸರ್. ಈ ವರ್ಷ ಲಾಸ್ಟ್ ಟೈಮ್ ನಮ್ಮ ಪ್ರೊಸೀಡಿಂಗ್ದಾಗ 15,000 ಜನ ಅಂತಿತ್ತು. ಬಟ್ ಲಾಸ್ಟ್ ಟೈಮ್ ಬೆಳಿಗ್ಗೆ 4 ಗಂಟೆ ಮಟ್ಟ 23,000 ಜನ ಊಟ ಮಾಡಿದ್ರು. ಈ ವರ್ಷ ವಿಶೇಷ ಕಾರ್ಯಕ್ರಮ ಇದ್ದಿದ್ದರಿಂದ ಮಿನಿಮಮ್ ನಮಗೆ 25,000 ಜನ ಊಟಕ್ಕೆ ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಆಗಿದೆ. ಯಾಕಂದ್ರೆ ಬೆಳಗ್ಗಿಂದ ಕೂತು ಕಾರ್ಯಕ್ರಮ ಅಟೆಂಡ್ ಆಗಿ ಮತ್ತೆ ಸಾಯಂಕಾಲ ಬಂದು ಮೆರವಣಿಗೆಯಿಂದ ಬರ್ತಾ ಹುಡುಗರು ಹೆಚ್ಚಿಗಿದ್ದರಿಂದ ನಮಗೆ 25,000 ಮಿನಿಮಮ್ ಜನರಿಗೆ ಊಟ ಅರೇಂಜ್ ಮಾಡಬೇಕು. ಅದ್ರ ಜೊತೆ ನಾವು ಸಿಲಿಂಡರ್ ಕೂಡ ಯಾರು ಅಡುಗೆ ಮಾಡ್ತಾರೆ ಅವ್ರಿಗೆ ಕೊಡಬೇಕು. ಲಾಸ್ಟ್ ಟೈಮ್ ಒಳ್ಳೆ ರೀತಿ ನಮ್ಗೆ ಊಟ ಕೊಟ್ಟಿದ್ದರಿಂದ ಅವ್ರಿಗೆ ಕೂಡ ಧನ್ಯವಾದ. ಯಾಕಂದ್ರೆ ಟೈಮ್ ಆದ್ರೆ ಕೂಡ ನಮಗೆ ಅವ್ರು 13 ದಿನ ಊಟದ ನೀರು ಕೊಟ್ಟಿದ್ದಾರೆ. ಪೆಂಡಲ್ ಸರ್, ಪ್ರತಿ ಸಲ ನಮಗೆ ಎಲ್ಲಿ ಪೆಂಡಲ್ ನಾವು ಲಿಸ್ಟ್ ನಿಮ್ಗೆ ಕೊಟ್ಟಿದ್ರು. ಆ ಲಿಸ್ಟ್ ಮತ್ತೊಂದು ತಾವು ಕೊಡ್ತೇನೋ ಮತ್ತು ಕೊಡ್ತೇನೋ. ನಿಮ್ಮ ರೋಲ್ ಏನಿದೆ ಸರ್, ಯಾಕಂದ್ರೆ ಬಹಳ ಮಹತ್ವದ ಮಹಾನಗರ ಪಾಲಿಕೆ. ನಾವು ಇವತ್ತು ಸನ್ಮಾನ್ಯ ಮಾಜಿ ಮಹಾಪೌರರು ಶಾಸಕರಿಂದ ಸಂಭಾಜಿ ಪಾಟೀಲ್ ಅವ್ರಿಗೂ ನೆನೆಸ್ಕೋತೀವಿ. ಯಾಕಂದ್ರೆ ಅವಾಗ ನಾವು ಸಂಘಟನೆದವರೆಲ್ಲ ಕೂಡ್ಸ್ಕೊಂಡು ನಾವು ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ಊಟ ಕೊಡ್ತಿದ್ವಿ. ಒಂದು 5 ವರ್ಷ ಮಟ್ಟ ನಾವು ಶಕ್ತಿ ನಮ್ಮದು ಮೀರಿತು. ಆ ಶಕ್ತಿ ಮೀರ್ ಮೇಲೆ ಇದು ಮಹಾನಗರ ಪಾಲಿಕೆ ಮನೆ ಕೊಟ್ಟಾಗ ಸೂರ್ಯಚಂದ್ರ ಇರೋ ಮಠ ಈ ಮಹಾನಗರ ಪಾಲಿಕೆಯಿಂದ ಊಟದ ವ್ಯವಸ್ಥೆ ಆಗಲಿ, ಕಾರ್ಯಕ್ರಮ ವ್ಯವಸ್ಥೆ ಆಗಲಿ, ಪೆಂಡಲ್ ಆಗಲಿ, ಯಾವುದೇ ರೀತಿ ಏನೋ ಬಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆ ರೀತಿ ಮಾಡ್ಕೊಂಡ್ಬಂದರೆ ನಾವು ಮಹಾಪೌರು, ಉಪಮಹಾಪೌರರಿಗೆ, ಆಮೇಲೆ ಎಲ್ಲ ಚೇರ್ಮನ್ರಿಗೆ, ಅಧ್ಯಕ್ಷರಿಗೆ, ವಿರೋಧ ಪಕ್ಷ ನಾಯಕರಿಗೆ ವಿನಂತಿ ಮಾಡ್ಕೋತೇವೆ. ಪ್ರತಿ ವರ್ಷ 8 ವರ್ಷ ಇಷ್ಟ ಮಾಡ್ಕೊಂಡು ಬಂದಿರಿ. ಯಾವುದೇ ರೀತಿ ನಮಗೆ ತೊಂದರೆ ಆಗಿಲ್ಲ. ಎಷ್ಟು ಕೌನ್ಸಿಲ್ಗಳು ಬಂದರು, ಎಷ್ಟು ಸದಸ್ಯರು ಬಂದರು, ಮಾಡಿದ್ದೀವಿ. ಒಳ್ಳೆ ರೀತಿ ನಮಗೆ ಸಹಕಾರ ಕೊಟ್ಟು ಈ ರೀತಿ ಯಶಸ್ವಿ ಕಾರ್ಯಕ್ರಮ ತಮ್ಮಿನ ಮಧ್ಯದಲ್ಲಿ ನಂಗೆ ಹೇಳಕ್ ಒಂದು ಹೆಮ್ಮೆ ವಿಷಯ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದು ಮಹಾನಗರ ಪಾಲಿಕೆ ಆಗಲಿ, ಸರ್ಕಾರದಿಂದ ಆಗಲಿ ಈ ರೀತಿ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯಲ್ಲಿ, ಬೆಳಗಾವಿ ಸಿಟಿಯಲ್ಲಿ ನಾವು ಏನ್ ಮಾಡ್ತೀವ, ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ 90% ಕಾಂಟ್ರಿಬ್ಯೂಷನ್ ಆಗೋದ್ರಿಂದ ಈ ರೀತಿ ಕಾರ್ಯಕ್ರಮ ಎಲ್ಲೆಲ್ಲ. ಅದಕ್ಕೆ ಎಲ್ಲರೂ ಒಂದು ಅಭಿನಂದನೆ. यानंतर नवनियुक्त महापौर प्रीती कामकर, उपमहापौर हनुमंत कोंगाळे आणि आमदार आसिफ सेठ यांचा दलित नेत्यांकडून सत्कार करून सन्मान करण्यात आला. विनोद कोलकार, KMM मराठी, बेळगाव. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.